ಡಿ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರಿ ಓಣಿ ಒತ್ತುವರಿ ಮಾಡಿಕೊಂಡಿಲ್ಲ ಎಂದು ಸ್ಪಷ್ಟನೆ ನೀಡಿದ ಉಳುಮೆದಾರರು. ಕಾನೂನುಬದ್ಧವಾಗಿ ಸರ್ವೆ ಅಧಿಕಾರಿಗಳು ಗಡಿ ಗುರುತಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಾಯಪಲ್ಲಿ ಗ್ರಾಮದ ಸರ್ವೆ ನಂಬರ್ 33ರಿಂದ ಅರ್ಧರವರೆಗೆ ಸರ್ಕಾರಿ ಓಣಿಯು ಒತ್ತುವರಿ ಮಾಡಿಕೊಂಡಿಲ್ಲ. ಸರ್ವೆ ಅಧಿಕಾರಿಗಳು ಅವರ ಬಳಿ ಇರುವ ನಕಾಶೆಯಂತೆ ಕಾನೂನುಬದ್ಧವಾಗಿ ಸರ್ವೆ ಕಾರ್ಯ ನಡೆಸಿ ಗಡಿಭಾಗಗಳನ್ನು ಗುರುತಿಸಿದ್ದಾರೆ ಎಂದು ರಾಯಪಲ್ಲಿ ಗ್ರಾಮದ ಉಳುಮೆದಾರರು ರೆಡ್ಡಪ್ಪ ಡಿ, ನಾಗರಾಜ್ ಡಿ, ಗೋವಿಂದ ರೆಡ್ಡಿ, ಎನ್ ಸುನೀಲ್ ಎಂದು ಸ್ಪಷ್ಟನೆ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಕೆಲ ವ್ಯಕ್ತಿಗಳು ಸರ್ಕಾರಿ ಓಣಿಯು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದರು. ಅದಕ್ಕೆ ಸ್ಪಷ್ಟನೆ ನೀಡಿದ ಉಳುಮೆದಾರರು, ಭೂಪನ ಇಲಾಖೆ ಸರ್ವೆಯಾಗಿ ಖುದ್ದಾಗಿ ಸ್ಥಳದಲ್ಲೇ ಒಂದು ಸರ್ವೆ ಕಾರ್ಯ ನಡೆಸಿ ಸರ್ಕಾರಿ ಓಣಿ ಹಾಗೂ ನಮ್ಮ ಜಮೀನು ಎಲ್ಲಿ ಬರುತ್ತದೆ ಎಂದು ಗುರುತಿಸಲು ಹೋಗಿದ್ದಾರೆ. ನಮ್ಮ ಮೇಲೆ ಮಾಡಿರುವ ಆರೋಪಕ್ಕೆ ಅವರ ಬಳಿ ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ಬರಲಿ. ಅದಕ್ಕೆ ಕಾನೂನು ಇದೆ. ಕಾನೂನುಬದ್ಧವಾಗಿ ಎಲ್ಲ ಪ್ರತಿಕ್ರಿಯೆ ನಡೆಯಲಿದೆ ಎಂದು ಹೇಳಿದ್ದಾರೆ. ರೆಡ್ಡಪ್ಪ ಅಂತೇಳಿ ಈ 33ನೇ ಸರ್ವೆ ನಂಬರು ಹಕ್ಕದಾರರು. ಅಂದರೆ ಇದು ಪಕ್ಕದಲ್ಲಿ ನಮ್ಮ ಎರಡು ಕಡೆನೂ ಸರ್ಕಾರಿ ಓಣಿ ಇತ್ತು. ನಮ್ಮ ತಾತನ ಕಾಲದ ಇತ್ತು. ಅದು ಕಾರಣಾಂತರ ಮಧ್ಯದಲ್ಲಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಒತ್ತುವರಿ ಮಾಡ್ಕೊಂಡಿದ್ರು. ಗೌರ್ಮೆಂಟ್ ಸರ್ವೇಯರು ಬಂದು ಒತ್ತುವರಿ ತೆರವು ಮಾಡಿ ಸರ್ವೆ ಮಾಡಿದ್ರು. ಆದರೆ ಮಾಡಿದ್ದ ತಕ್ಷಣ ಅವರು ಸುತ್ತು ಮಾಡ್ಕೊಂಬಂದು ಇಲ್ಲಿ ಬಂದು ಪಾಯಿಂಟ್ ಈ ಕಡೆ ಇಲ್ಲಿ ತೋರಿಸಿದ್ರು. ತೋರಿಸಿದ ಮೇಲೆ ನಾವು ಹಿಂದೆನೇ ಸರ್ವೆಗೆ ಹಾಕಬೇಕು ಅಂಥೇಳಿ, ಲೋಕಲ್ ಮಾಡಬೇಕು ಅಂಥೇಳಿ ಸರ್ವೇಯರ್ಗಳ ಹತ್ರ ಕನ್ಫ್ಯೂಸ್ ಮಾಡೋಕ್ಕೆ ಹೋದರೆ ಅವ್ರು ಹೇಳಿದ್ರು, ಈ ಥರ ಗಲಾಟೆಗಳು ಆಗೋ ಮಟ್ಟಿದ್ರೆ ನೀವು ಲೋಕಲ್ಗೆ ಬರಬೇಡಿ, ಗೌರ್ಮೆಂಟ್ ಸರ್ವೆಗೆ ಹಾಕ್ಕೊಳ್ಳಿ ಅಂತೇಳಿ ಹೇಳಿದ್ರು. ನಾವು 4ನೇ ತಿಂಗಳು 1ನೇ ತಾರೀಕು ಗೌರ್ಮೆಂಟ್ ಸರ್ವೆ ಅಪ್ಲಿಕೇಶನ್ ಹಾಕಿದ್ವಿ. ಅಲ್ಲಿಂದ ಇವಕ್ಕೆ 4 ತಿಂಗಳು 4.25 ತಿಂಗಳು ಆಗೋಯ್ತು. ಆದರೆ ರವಿಕುಮಾರ್ ಅಂತೇಳಿ ಸರ್ವೇಯರ್ ಬಂದು ನೆನ್ನೆ ಮಂಗಳವಾರ ಎರಡೂ ಕಡೆಯೂ ಕಲ್ಲುಗಳು ಪಾಯಿಂಟ್ಗಳು ಗುರುತಿಸಿ ಈ ಪಾಯಿಂಟ್ಗೂ ಸಮೇತ ಅವರು ಶತ ಪ್ರಯತ್ನ ಮಾಡಿ 4-5 ಕಡೆಯಿಂದ ಪಾಯಿಂಟ್ನಿಂದ ಚೈನ್ ಹಾಕೊಂಬಂದು ಈ ಪಾಯಿಂಟ್ ಗುರುತಿಸಿದ್ದಾರೆ. ಅದನ್ನು ನಮ್ಮ ಗ್ರಾಮಸ್ಥರು ಇಲ್ಲಿ ಲೋಕಲ್ ಅವ್ರನ್ನ ಕರ್ಸ್ಕೊಂಬಂದು ಸರ್ವೆ ಮಾಡ್ಯವ್ರೆ, ಇದು ದುಂಡಾವರ್ತಕ ಮಾಡ್ಯವ್ರೆ ಅಂತೇಳಿ ನಮ್ಮ ಮೇಲೆ ಅಪವಾದಗಳು ಹೊರಿಸ್ತಾ ಇದ್ದಾರೆ. ನೆನ್ನೆ ಎಲ್ಲನೂ ಚಿಕ್ಕಾಪಟ್ಟಿ ಮಾತಾಡಲಿ ಒಳ್ಳೆಯದು. ನಮ್ಮ ಅದ್ರ ಖಾತೆ ನಾವು ಪ್ರಸ್ತಾಪ ಮಾಡಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಅಂತ ಹೇಳ್ತಿದ್ರು ನ್ಯೂಸಲ್ಲಿ. ಆದರೂ ಅವ್ರ ಹತ್ರ ದಡ್ಡಿ ಆಗಿತ್ತು, ಖರ್ಚು ಮಾಡ್ಕೊಂಡವ್ರೆ. ಅದಕ್ಕೆ ನಾವು ಭದ್ರಲ್ಲ. ಇವಾಗ ಅಕ್ಕದ ಇದು ಅದು ಲೋಕಲ್ಲ ಒರಿಜಿನಲ್ಲ ಅನ್ನೋದಕ್ಕೂ ನಾವು ಒಂದು ಪ್ರೂಫ್ ಕೊಡ್ತೀವಿ. ಅದನ್ನು ಬೇಕಾದರೆ ಸರ್ವೇಯರ್ ನಂಬರ್ ಇದೆ, ಅವರು ಅದು ಸರ್ವೇಯರ್ ಇದು ಅಕ್ಲಾಜ್ಮೆಂಟ್ ತಗೊಂಡು ಬೇಕಾದರೆ ಸರ್ವೇಯರ್ಗೆ ಮಾತಾಡಿ ಅವರು ಕೂಲಂಕುಷಿತವಾಗಿ ಇವರ ತಿಳಿಸ್ತಾರೆ ಇದು ಗೌರ್ಮೆಂಟ್ ಸರ್ವೇನಾ ಲೋಕಲ್ ಸರ್ವೇನಾ ಅನ್ನೋದು ಅರ್ಥ ಆಗುತ್ತೆ. ಆದರೆ ಅವ್ರು ಸರ್ವೇಯರ್ ಬಂದಾಗ ಇನ್ನೊಂದು ವಿಚಾರ ಏನಂದರೆ, ಅವರು ಸರ್ವೇಯರ್ ಬಂದರು, ನಾನು ಮೂಲ ಸರ್ವೆ ಪ್ರತಿ ತಂದಿದ್ದೆ. ಸರ್ವೇಯರ್ಗೆ, ಸರ್ ನಿಮಗೇನು ಇದು ಅನುಕೂಲ ಆಗುತ್ತಾ ಅಂತೇಳಿ ಕೇಳಿದೆ. ಅದಕ್ಕೆ ಮೊದಲು ಅವರು ನನಗೆ ತೋರಿಸ್ಬಿಟ್ಟು, ಅಣ್ಣ ನೀನೆಲ್ಲ ಇಟ್ಕೊಂಡಿದ್ದು ನಾನೇ ತಂದಿದ್ದೀನಿ, ನಿನ್ನ ಹತ್ರ ಇರೋದನ್ನೇ ನಾನು ತಂದಿರೋದು, ನಿಮ್ಮ ಹತ್ರ ಏನಿದೆಯೋ ಅದನ್ನೇ ನಾನು ತಂದಿರೋದು, ಅದ್ರ ಪ್ರಕಾರ ನಾನು ಅಳಿತಾ ಇರೋದು, ಬೇರೆ ಏನಲ್ಲ ಅಂತೇಳಿ ಹೇಳಿದ್ರು. ಈ ನಮ್ಮ ಗ್ರಾಮಸ್ಥರು ಏನೇನು ಹೇಳ್ಕೊಂತ ಇದ್ದಾರೆ, ಅದಕ್ಕೆ ಏನಾದರೂ ಇದ್ದರೆ ಅವ್ರ ಹತ್ರ ದಾಖಲೆ ತಗೊಂಬರಲಿ. ನಮ್ಗೆ ಅಡ್ಡಿಪಡಿಸೋ ಇದಿದ್ದರೆ ನಾವು ಪೊಲೀಸ್ ಮೊರೆ ಹೋಗ್ತೀವಿ. ಇದು ಪ್ರತಿಭಟನೆ ಏನು ಅನ್ನೋ ಅಂದ್ಕೊಳ್ತಾ ಇದ್ರು. ಪ್ರತಿಭಟನೆಗಳು ನಮಗೇನು ಅದು ಹೊಸದಲ್ಲ. ನಾವು ಪ್ರತಿಭಟನೆಗಳು ಮಾಡ್ಕೊಂಡು ಬಂದಿರೋವರೇ. ಪ್ರತಿಭಟನೆ ಬಗ್ಗೆ ನಮಗೆಲ್ಲ ಗೊತ್ತು ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ಸರ್ವೇಯರ್ ಅಳೆದಿದ್ದಾರೆ. ನಮ್ಮ ಹದ್ಬಸ್ತ್ ಆಗಿದ್ರೆ ಹದ್ಬಸ್ತ್ ಎಲ್ಲಿಗೆ ಬಂದಿದೆಯೋ ಕಲ್ಲನ್ನ ಅವ್ರು ಹಾಕ್ಕೊಟ್ಟಿದ್ದಾರೆ. ಅವ್ರು ನನಗೆ 20 ಅಡಿ ಬೇಕು, ನಮ್ಮದು ಆ ಕಡೆ ಹೋಗಿದೆ ಈ ಕಡೆ ಹೋಗಿದೆ ಅಂತ ಅವ್ರು ಪ್ರಸ್ತಾಪನೆ ಮಾಡಲಿಲ್ಲ. ಈ ಪಾಯಿಂಟ್ ಗುರ್ಸಿದ ಮೇಲೆ ನಾವು ಅವ್ರನ್ನ ಪ್ರಸ್ತಾಪ ಮಾಡಿದ್ವಿ. ಸರ್ ಅವರು ಅಲ್ಲಿ ಆ ಕಡೆ ತೋರಿಸಿದ್ರು, ನೀವು ಇಲ್ಲಿ ತೋರಿಸ್ತಾ ಇದ್ರ, ಇದು ಏನು ಯಾವ್ದು ಗ್ಯಾರಂಟಿ, ಅದಾ ಗ್ಯಾರಂಟಿ ಇದಾ ಅಂತೇಳಿ ಕೇಳಿದಕ್ಕೆ ಅವರು ಕೂಲಂಕುಷಿತವಾಗಿ ಬೇರೆ ಕಡೆಯಿಂದ 2-3 ಸಲ ಚೈನ್ ಹಾಕ್ಸ್ಕೊಂಬಂದು ಅದನ್ನು ವೆರಿಫೈ ಮಾಡಿ ಇದೇ ಕರೆಕ್ಟ್ ಪಾಯಿಂಟು ಅಂತೇಳಿ ಗುರ್ಸಿದ್ದಾರೆ. ಅದನ್ನು ಇವರು ನಮ್ಮ ಗ್ರಾಮಸ್ಥರು ಇದು ಫೋರ್ಜರಿ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನಾಗಿದ್ದರೆ ತಹಸೀಲ್ದಾರ್ನ ವಿಚಾರಿಸ್ಕೊಳ್ಳಿ. ತಹಸೀಲ್ದಾರ್ ಕಳಿಸಿರೋದು ತಾನೇ ಇವರು. ಬೇರೆ ಲೋಕಲ್ ಕರ್ಸಿದ್ರೆ ನಮ್ಮ ತಪ್ಪಾಗ್ತಾ ಇತ್ತು, ನಾವು ತಲೆ ಬಗ್ಸ್ಬೇಕಾಗಿತ್ತು.
ಆ ಥರ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಮಾಡೋದು ಇಲ್ಲ. ಏನಾದರೂ ಇದ್ದರೆ ಕೂಲಂಕುಷವಾಗಿ ತಗೊಂಬರಲಿ ದಾಖಲೆ, ಅದಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ. Subscribe to my channel. Subscribe to my channel.